ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಬೋನಿಗೆ ಯಾವ ರೀತಿ ಆಯಿಲ್ ಮಸಾಜ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಶಾನ್ಗೆ ಅಂತಲೇ ಸಪ್ರೇಟ್ 3 ಆಯಿಲ್ ಇದೆ. ಆ ಎಣ್ಣೆನೇ ಬಳಸಿನೇ ನಾನು ಈ ರೀತಿ ಅವನಿಗೆ ಎಣ್ಣೆ ಮಸಾಜ್ ಮಾಡ್ತೀನಿ. ಸ್ವಲ್ಪ ಬೆಚ್ಚಗಿನ ನೀರು ಮೇಲೆ ಇಟ್ಕೊಂಡು ಸ್ವಲ್ಪ ಕಾವು ಮಾಡಿಕೊಂಡು ಈ ರೀತಿ ಮಾಡ್ತೀನಿ. ಇದರಿಂದ ನನಗೆ ತುಂಬ ಅಂದರೆ ತುಂಬ ಉಪಯೋಗ ಆಗಿದೆ. ಇವೊಂದು ಸ್ವಲ್ಪ ಕೂಡು ಕಾಲಾಗಿತ್ತು, ಮತ್ತು ಅಗಲ ಮಾಡ್ತಿರ್ಲಿಲ್ಲ ಕಾಲನ್ನ, ಹೆವಿ ಟೈಟ್ನೆಸ್ ಮಾಡ್ತಾ ಇದ್ದ. ನೋಡಿ, ಈಗ ಅವನದೊಂದು ವಿಡಿಯೋ ಹಾಕ್ತೀನಿ ನೋಡಿ. ಈ ವಿಡಿಯೋದಲ್ಲಿ ನೋಡಿ, ಅವನ ಕಾಲೆರಡು ಇದೇ ರೀತಿ ಯಾವಾಗಲೂ ಕ್ರಾಸ್ ಆಗಿತ್ತು. ಅದನ್ನು ನಾವು ಈ ರೀತಿಗೆ ತೊಗೊಂಬಂದಿದ್ದೀವಿ. ನಾನು 2 ತಿಂಗಳಲ್ಲೇ ರಿಸಲ್ಟ್ ನೋಡಿದ್ದೀನಿ. ಎಣ್ಣೆ ಮಸಾಜು ಬೆಳಿಗ್ಗೆ ಮತ್ತು ರಾತ್ರಿ ಮಾಡೋದ್ರಿಂದ ಮಗುವಿನ ಕಾಲು ಏನಿದೆ, ತುಂಬ ಟೈಟ್ನೆಸ್ ಏನಿದೆ ಅದು ಕಮ್ಮಿ ಆಗ್ತಾ ಬರ್ತಾಯಿತ್ತು. ಹಾಗೆಯೇ ಇವನು ಸ್ವಲ್ಪ ಆಟ ಆಡಲಿಕ್ಕೂ ಶುರು ಮಾಡ್ದ. ಅದರದ್ದು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಇದು ಈಶಾನ್ 2ನೇ ತಿಂಗಳದು ವಿಡಿಯೋ. ಇದು ಈಶಾನ್ದು 5.5 ತಿಂಗಳು, ಹತ್ತತ್ರ 6 ತಿಂಗಳ ಹತ್ರ ಬರ್ತಾಯಿತ್ತು ಆವಾಗಿನ ವಿಡಿಯೋ. ಸ್ವಲ್ಪ ಕಾಲನ್ನ ಅಬ್ಸರ್ವ್ ಮಾಡಿ. ಡೈಲಿ ಆಯಿಲ್ ಮಸಾಜ್ ಮಾಡ್ತಾ ಮಾಡ್ತಾ ಒಂದು ಕೂಡು ಕಾಲು ಏನಾಗಿದೆ ಅದು ಸರಿ ಹೋಗ್ತಾ ಬಂದಿದೆ. ಹಾಗಾಗಿ ನಾನು ಈ ಆಯಿಲ್ ಮಸಾಜ್ನ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ ಮಕ್ಕಳು ಕಾಲು ತುಂಬ ಟೈಟ್ ಆಗಿದೆ, ಮತ್ತು ಬೆಂಡ್ ಮಾಡ್ತಾ ಇಲ್ಲ, ಮತ್ತು ಸೊಟ್ಟವಾಗಿರುತ್ತೆ, ಅವರು ಒಂದೇ ದಿನಕ್ಕೆ ರಿಸಲ್ಟ್ ನೋಡಲಿಕ್ಕಾಗಲ್ಲ. 1 ವರ್ಷದೊಳಗಡೆ ಮಗು ಕಾಲು ಇಂಪ್ರೂವ್ ಮಾಡ್ಕೋಬೋದು. ಕೆಲವೊಮ್ಮೆ ನಾವು ಕಾಲು ಟೈಟ್ನೆಸ್ಗೆ ನಾವು ಟ್ಯಾಬ್ಲೆಟ್ಸ್ನ ತೊಗೊತೀವಿ. ಅದು ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಆ ಟೈಮ್ಗೆ ಅಷ್ಟೇ. ಅನಂತರ ಪರ್ಮನೆಂಟ್ ಆಗಬೇಕು ಅಂದರೆ ನಾವು ಈ ರೀತಿ ಆಯಿಲ್ ಮಸಾಜ್ನೇ ಮಾಡಬೇಕಾಗತ್ತೆ. ಈಗ ನೀವು ನೋಡ್ತಿರ್ಬೋದು, ಅವನು ಬ್ಯಾಕ್ ಬೋನ್ ಇದೆ ನೋಡಿ, ಅದು ಈಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೂ ಮುಂಚೆ ಅವನು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು. ಅವ್ನು ಯಾವ ಥರ ಸೈಡಲ್ಲಿ ಮಲ್ಕೊತಿದ್ದ ಅಂದರೆ ಈ ರೀತಿ ಸೊಟ್ಟಕ್ಕೆ ಯಾವಾಗಲೂ ಮಾಡ್ಕೊಳ್ಳೋನು. ಈಗ ನೋಡಿ, ಅವನ ಬೆನ್ನಿನ ನರ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂದರೆ ಅದಕ್ಕೆ ಆಯಿಲ್ ಮಸಾಜ್ ಅಷ್ಟೇ ಕಾರಣ. ಬೆಳಗ್ಗೆ 1 ಸಾರಿ, ರಾತ್ರಿ 1 ಸಾರಿ ಈ ರೀತಿ ನೀವು ಎಣ್ಣೆ ಮಸಾಜ್ ಮಾಡಿ ಮಗುವಿಗೆ ಬೆಚ್ಚನೆ ನೀರಿನಲ್ಲಿ ಸ್ನಾನ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆನೂ ಬರುತ್ತೆ, ಮತ್ತು ಅವ್ರ ಟೈಟ್ನೆಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾನು ತೋರಿಸ್ತಿರೋ ರೀತಿ ನೀವು ನಿಮ್ಮ ಮಗುವಿಗೆ ಡೈಲಿ ಮಾಡೋದ್ರಿಂದ ಟೈಟ್ನೆಸ್ ಕಮ್ಮಿ ಆಗುತ್ತೆ, ಕ್ರಾಸ್ ಎಲ್ಲ ಕಮ್ಮಿ ಆಗುತ್ತೆ, ಹಾಗೆಯೇ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಆ್ಯಕ್ಟಿವಿಟೀಸ್ ತುಂಬ ಇಂಪ್ರೂವ್ ಆಗುತ್ತೆ ಮಕ್ಕಳಲ್ಲಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಈ ಎಣ್ಣೆನ ಯೂಸ್ ಮಾಡ್ತಾ ಇರೋದು ನೋಡಿ. ಇದು ನಿಮಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ ದೊರೆಯುತ್ತೆ.